ಸಮಾಜ ಬಂಧುಗಳೇ, ಶ್ರದ್ಧೆಯ ತಾಯಿಂದರೆ, ಎಲ್ಲ ಬೆಳವಾಡಿ ನ್ಯೂಸ್ನ ದರ್ಶಕರೇ, ಈಗಾಗಲೇ ಅನೇಕ ಮಹನೀಯರನ್ನ, ಬೆಳವಾಡಿ ಗ್ರಾಮ ಸಂಜಾತರನ್ನ, ಅವರ ಸಾಧನೆಗಳನ್ನು ಒಮ್ಮೆ ಅವರ ಮುಂದೆನೆ ಮಾಡಿ ಅವರಿಗೆ ಅವರ ಸಾಧನೆಯನ್ನು ತೋರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿತ್ತು. ಅನೇಕ ಮಹನೀಯರನ್ನ ನಮ್ಮ ಬೆಳವಾಡಿ ನ್ಯೂಸ್ ಚಾನೆಲ್ನಲ್ಲಿ ಅವರ ಸಾಧನೆಯನ್ನು ಮಾಡಿ ಅವರ ಬದುಕನ್ನೇ ಅವರಿಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿತ್ತು. ಈಗ ಇವತ್ತಿನ ಸುದಿನದಂದು ಬೆಳವಾಡಿ ಗ್ರಾಮದಲ್ಲಿ ಪ್ರಾಯಶಃ ಶನೇಶ್ವರ ದೇವಸ್ಥಾನ ಪ್ರಾರಂಭವಾಗಿ 5 ದಶಕಗಳು ಕಳೆದರೂ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಪ್ರಧಾನ ಒಂದು ಪೂಜಾ ಕೈಂಕರ್ಯಾದಿಗಳನ್ನು ಮಾಡಿಕೊಂಡು ಬಂದಿರತಕ್ಕಂತಹ ನಿಜವಾಗ್ಲೂ ಶಂಬೇಗೌಡರು ಕರುಣೆಯ ಕಡಲು, ಮಮತೆಯ ಒಡಲು, ಸದಾ ಅಸನ್ಮುಖಿ, ಅಮ್ಮು ಬಿಮ್ಮುಗಳಿಲ್ಲ, ಬಿಂಕದ ನುಡಿಗಳಿಲ್ಲ, ಅಭಿಜಾತ ಕಲಾವಿದ. 1953ರಲ್ಲಿ ನೀವು ಬೆಳವಾಡಿ ಗ್ರಾಮದಲ್ಲಿ ಶಿವೇಗೌಡರು ಮತ್ತು ಮರಿಯಮ್ಮ ದಂಪತಿಗಳಿಗೆ ಮೊದಲನೇ ಮಗನಾಗಿ ಜನಿಸ್ತೀರ. ನಿಮಗೆ 3 ಜನ ತಂಗಿಯಂದಿರು, ಒಬ್ಬ ತಮ್ಮ. ಈ ತರದಲ್ಲಿ ಇರುವಂತ ಸಂದರ್ಭದಲ್ಲಿ ಪ್ರಾಯಶಃ ಅವತ್ತಿನ ಕಾಲದಲ್ಲಿ ತುಂಬಾ ಬಡತನ, ಕಿತ್ತು ತಿನ್ನುವ ಬಡತನ. ಈಗ ಇರುವಂತ ಸಂದರ್ಭದಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ತಾವು ತಮ್ಮ ತಾಯಿಯ ವಿಯೋಗವನ್ನ ಅನುಭವಿಸ್ತೀರಾ, ಕಬ್ಬಲಿಗಳಾಗ್ತೀರಾ ಅಂತಕ್ಕಂಥದ್ದನ್ನು ಕೇಳಿರ್ತೀವಿ. ಆ ಸಂದರ್ಭದಲ್ಲಿ ಹೇಗಿತ್ತು ಜೀವನ ಅನ್ನೋದನ್ನ ತಮ್ಮ ಬಾಯಿಂದಲೇ ಕೇಳಬೇಕು ಅಂತ. ಭಾರಿ ಕಷ್ಟ ಇತ್ತು. ಬೆಳವಾಡಿಲೇ ಹುಟ್ಟಿರೋದು. ಜೀವನ ಭಾರಿ ಕಷ್ಟ ಇತ್ತು. ಸಿಕ್ಕಾಪಟ್ಟ ಕಷ್ಟ. ಒಂದೊಂದು ತುತ್ತಿಗೂ ಕಷ್ಟ ಇತ್ತು. ಶ್ರೀಧರೆ, ಈಗ ಈ ತುಂಬಾ ಬಾಲ್ಯದಲ್ಲೇ ತಾಯಿ ತೀರ್ಕೊಂಡ್ ಬಿಡ್ತಾರೆ ಅಂತ ಕೇಳ್ಪಟ್ಟೆ. ಹೌದು. ಆಗ ತಾಯಿ ಹೋದ್ಮೇಲೆ ತಮ್ಮ ಬದುಕು ಅತಂತ್ರವಾಯಿತು ಅಂತಕ್ಕಂಥದ್ದನ್ನು ಕೇಳಿದೀನಿ. ಬಂಧು ಬಾಂಧವರ ಮನೆಯಲ್ಲಿ ಕೆಲ ಕಾಲ ಕಳಿಬೇಕಾಯ್ತಂತೆ. ಅದನ್ನ ತಮ್ಮ ಬಾಯಿಂದ ಕೇಳೋಣ ಅಂತ. ಅದು ನಮ್ಮ ತಾಯಿ ಹೋದ್ಮೇಲೆ ನನ್ನ ತಮ್ಮ, ನನ್ನ ತಂಗಿಯರು, ನಮ್ಮ ಅಜ್ಜಿ ಮನೆ ಸೇರ್ಕೊಂಡ್ರು. ಜೀವನಕ್ಕೋಸ್ಕರಗೆ ಅಜ್ಜಿ ಮನೆ ಸೇರ್ಕೊಂಡ್ರು. ಅಲ್ಲೇ ಬೆಳೆದು ಅಲ್ಲೇ ಅಜ್ಜಿ ನಿಂಗದಳ್ಳಿ ನಮ್ಮ ಅಜ್ಜಿ ಮನೆಯಲ್ಲೇ ಸೇರ್ಕೊಂಡ್ರು. ಅವರು 4 ಜನ. ನಾನು ಇಲ್ಲೇ ಇದ್ದೆ, ನಮ್ಮ ಅಪ್ಪನ ಹತ್ರನೇ ಇದ್ದೆ. ಆಮೇಲೂ ನಮ್ಮ ಅಪ್ಪಗೂ ನನಗೂ ಅಡ್ಜಸ್ಟ್ ಆಗ್ಲಿಲ್ಲ. ಸ್ವಲ್ಪ ದಿವಸ ಈ ನರಸೀಪುರದಲ್ಲಿ ಸೇರ್ಕೊಂಡೆ. ಪಕ್ಕದ ನರಸೀಪುರ. ಭಾರಿ ಕಡಕ ಅಂದ್ರೆ ಭಾರಿ ಹೊಡೆಯೋರು. ಸಿಕ್ಕಾಪಟ್ಟ ಒದೆ ತಿಂದ್ಬಿಟ್ಟು ಒದೆ ತಿನ್ನ ನಾಡ್ದಕ್ಕೆ ನರಸೀಪುರದಲ್ಲಿ ಹೋಗಿ ನಮ್ಮ ಅತ್ತೆ ಅನ್ನೋದು ಒಂದು ಮನೆ ಇತ್ತು. ಅವ್ರ ಮನೆಯಲ್ಲಿ ಸ್ವಲ್ಪ ದಿವಸ ಕುರಿ ಕಾಯ್ಕೊಂಡಿದ್ದೆ. ಅಲ್ಲೇ ಸ್ವಲ್ಪ ದಿವಸ ಕುರಿ ಕಾಯ್ಕೊಂಡಿದ್ದನು. ಕೊನೆಗೆ ನಾನು ಎಷ್ಟು ದಿವಸ ಕಂಡದ ಮನೇಲಿದ್ರು ನಮ್ಮ ಮನೆಗೆ ಹೋಗೋದು ತಪ್ಪಲ್ಲ, ನಮ್ಮ ಮನೆಗೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಆವಾಗ ಬಂದೆ ಮನೆಗೆ. ಮತ್ತೆ ತಿರ್ಗ ಮನೆಗೆ ಬಂದಾಗ ಏನಾಯ್ತು, ನಮ್ಮ ಅಪ್ಪಗೂ ನನಗೂ ಮತ್ತು ಕಟ್ಲೇ ಇಲ್ಲ. ಆಮೇಲೆ ನಮ್ಮ ಅಪ್ಪನ ಹತ್ರ ಒಬ್ರು ಬೇರೆ ಇದ್ರು, ಅವರಿಂದಲೂ ಭಾರಿ ಕಿರಿಕಿತ್ತು. ಆ ಕಿರಿಕ್ ತಡಿನಾದ್ಮೇಲೆ ನಾನು ಅಜ್ಜನ ಹತ್ರ ಹೋಗಿ ಸೇರಿದೆ. ಅಜ್ಜ ಅಂದ್ರೆ ಸುಬ್ಬಜ್ಜ ಅಂತ. ಲಿಂಗದಳ್ಳಿ ಇಲ್ಲಿ ಹೇಳ್ತೀನಿ. ಇಲ್ಲಿ ಒಂದು ನಮ್ಮ ತೋಟದ ಪಕ್ಕನೇ ಒಂದು ತೋಟ ಕಾಯ್ಕೊಂಡು, ನಮ್ಮ ತೋಟದ ಪಕ್ಕದಲ್ಲೇ ಒಂದು ತೋಟ ಕಾಯ್ಕೊಂಡು ಅಲ್ಲೇ ಸ್ವಾಮಿ ಫೋಟೋ ಇಟ್ಕೊಂಡು ಭಿಕ್ಷಾಟನೆಯನ್ನು ಮಾಡ್ಕೊಂಡು ಭಿಕ್ಷೆ ಮಾಡ್ಕೊಂಡಿತ್ತು ಅಜ್ಜ. ಇದ್ದಾಗ ಏನಾಯ್ತು, ಇಲ್ಲಿ ನನಗೆ ಮನೆಯಲ್ಲಿ ಊಟ ತಿಂಡಿಗೆ ಏನಕ್ಕೂ ಕಷ್ಟ ಆಯ್ತು. ಆ ಕಷ್ಟ ಆದಾಗ ನಾನು ಹೋಗಿ ಅಜ್ಜನ ಹತ್ರ ಸೇರ್ಕೊಂಡ್ಬಿಟ್ಟೆ. ಅಜ್ಜನ ಹತ್ರ ಸೇರ್ಕೊಂಡಾಗ ಅಜ್ಜ ಭಿಕ್ಷೆ ಮಾಡ್ಕೊಂಬರೋದು, ಅಲ್ಲೇ ಅಡುಗೆ ಮಾಡ್ಕೊಂಡು ಅನ್ನೋದು. ನಾನು ಅಜ್ಜನ ಕೈಲಿ ಇಲ್ಲಿಂದ ಬಿದ್ರೆವರೆಗೂ
ಸ್ವಾಮಿಯನ್ನು ಹೊತ್ಕೊಂಡು ಹೋಗಿ ಬಿದಿರೆಯಲ್ಲಿ ಭಿಕ್ಷಾ ಮಾಡ್ಕೊಂಡು ಕೆರೆ ಒಳಗೆ ನಡ್ಕೊಂಡು ಬರ್ತಿತ್ತು. ಅವಾಗ ಬಸ್ಸು ಗಿರ್ಸು ಏನು ಇರ್ತಿರ್ಲಿಲ್ಲ, ಇರ್ಲಿಲ್ಲ. ಎಷ್ಟು ವಯಸ್ಸಿರ್ಬೋದು ಆಗ? ಅಪ್ಪ ಎಷ್ಟು ವಯಸ್ಸಿರ್ಬೋದು ನಿಮಗೆ ವಯಸ್ಸು ಎಷ್ಟಿರ್ಬೋದು ಆ ಟೈಮಲ್ಲಿ? ಆ ಟೈಮಿನಲ್ಲಿ ಒಂದು 20 ವರ್ಷ. 20 ವರ್ಷ. ಮದುವೆ ಆಗಿರ್ಲಿಲ್ಲ? ಇಲ್ಲ ಇಲ್ಲ, ಮದುವಾಗಿದ್ದು ಈಚೆಗೆ. ಮದುವಾಗಿದ್ದು ಈಚೆಗೆ. ಅಲ್ಲಿಂದ ಭಿಕ್ಷಾ ಮಾಡ್ಕೊಂಬಂದು ಅಡುಗೆ ಮಾಡ್ಕೊಂಡು ನಾವು ಅಲ್ಲೇ ಅಜ್ಜನ ಹತ್ರನೇ ಕಾಲ ಕಳೆದು. ನಮ್ಮಪ್ಪ ನಮ್ಮ ತಾಯಿ ಎಲ್ಲ ತೀರೋದ್ಮೇಲೆ ಮಕ್ಕಳೊಂದು ಕಡಿಕೆ, ನಾವೊಂದು ಕಡಿಕೆ ಅದು. ಅವಾಗೇನಾಯ್ತು, ಹಿಂಗೆ ಭಿಕ್ಷಾಟ ಮಾಡ್ಕೊಂಡು ಅಜ್ಜನ ಹತ್ರ ಇರ್ಬೇಕಾದ್ರೆ ಆವಾಗ ಸ್ವಾಮಿನೇ ನಮ್ಮ ಮನೆಗೆ ಬಂದ್ಬಿಟ್ಟು, ನಮ್ಮಪ್ಪ ಮನೇಲಿತ್ತು ಇದ್ರು, ನಮ್ಮಪ್ಪ ಒಬ್ಬರು ಬೇರೆಯವ್ರನ್ನ ಇಟ್ಕೊಂಡಿದ್ರು. ಆವಾಗ ಅವರಿಂದ ಸ್ವಲ್ಪ ಭಾರಿ ಹಿಂಸೆ ಇತ್ತು. ಊಟ ತಿಂಡಿ ಯಾವುದಕ್ಕೂ ಭಾರಿ ಕಷ್ಟ ಇತ್ತು. ಅವಾಗ ಏನು ಮಾಡಿದೆ, ಅಜ್ಜನ ಹತ್ರ ಹೋಗಿ ಬಿದ್ದಾಗ ಅಜ್ಜ ಸ್ವಾಮಿ ಫೋಟೋನೇ ತಂದು ನಮ್ಮ ಮನೆಯಲ್ಲಿ ಇಟ್ಕೊಂತು. ನಮ್ಮ ಮನೆಯಲ್ಲಿ ಇಟ್ಕೊಂಡು ನಮಗೆ ಸಾಕಾರ ಮಾಡ್ತು ಅಜ್ಜ. ಭಾರಿ ಹಿಂಸೆ ಇತ್ತು. ಆ ಹಿಂಸೆಯಲ್ಲಿ ಅವಾಗಿಂದ ಸ್ವಲ್ಪ ಶಾಂತಿ ನೆಲೆಸ್ತು. ಅಜ್ಜ ಬಂದ ಮೇಲೆ ಸ್ವಲ್ಪ ಶಾಂತಿ ಇರುತ್ತೆ ನೆಲೆಸ್ತು. ಆಮೇಲೆ ಏನಾಯ್ತು, ಕಾರಣಾಂತರವಾಗಿ ಒಂದು ದಿವಸ ಇದೇ ಉಗಾದಿ ಹಬ್ಬದಲ್ಲಿ ಕಾಯಿ ಭಾಗ ಸಿಕ್ಕಾಪಟ್ಟೆ ಬಂದಿತ್ತು ಸ್ವಾಮಿಗೆ. ಮಂಗಳಾರತಿ ಮಾಡಿದ ಕಾಯಿ ಭಾಗಗಳು ಸಿಕ್ಕಾಪಟ್ಟೆ ಬಂದಿತ್ತು. ಆ ಕಾಯಿ ಭಾಗದಲ್ಲಿ ಈ ನಮ್ಮ ಮನೇಲಿ ಇದ್ರಲ್ಲ ನಮ್ಮ ಅಪ್ಪನ ಹತ್ರ, ಅವರು ಅದರಲ್ಲಿ ಎಣ್ಣೆ ತಿಕ್ಕೊಂಡಿದ್ರು.